ಯಾರೇ ನೀನು? ಯಾರೇ ನೀನು? ಯಾವನೋ ಬೇವರ್ಸಿ ಮಿನಿಸ್ಟರ್ಗೆ ಹುಡುಗಿರ್ನ ಸಪ್ಲೈ ಮಾಡೋ ಪಿಂಪ್ ಆಗಿರ್ತೀಯ, ಇಲ್ಲಾಂದ್ರೆ ಯಾರೋ ಕಿತ್ತೋಗಿರೋರ ಹತ್ರ ದುಡ್ಡು ಕಿತ್ಕೊಂಡು ಕಿತ್ತೋಗಿರೋ ಏರಿಯಾಗೆ ಕಾರ್ಪೊರೇಟರ್ ಆಗಿರ್ತೀಯ, ಅಷ್ಟೇ ತಾನೆ? ಹುಚ್ಚರ್ನ ನಾಟಕದಲ್ಲಿ ನೋಡಿರ್ತೀಯ, ಸೀರಿಯಲ್ ಅಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಹುಚ್ಚಾಸ್ಪತ್ರೆಯಲ್ಲಿ ನೋಡಿರ್ತೀಯ. ಆದ್ರೆ 12 ಗಂಟೆ ರಾತ್ರಿಯಲ್ಲಿ ಹುಚ್ಚು ಹೆಚ್ಚಾಗಿ ನಡು ಬೀದಿಯಲ್ಲಿ ನಿಂತಿರೋ ಈ ಹುಚ್ಚನ್ನ ನೋಡಿದ್ಯಾ? ನೋಡಿಲ್ಲ? ಕಚ್ಚಿದ್ರೆ ನನ್ನ ಮಗದು 24 ಇಂಜೆಕ್ಷನ್ ದೊಡೆ ಸಂದಿಲಿ. ನೋಡ್ತ್ಯಾ? ಈ 5 ಬೆರಳು ಕರ್ನಾಟಕದ 5 ಕೋಟಿ ಜನರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಅಯ್ಯೋ ಸರ್ 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 ಏನ್ ಸರ್ ನೀವೇ ಬಿದ್ದೋಗ್ಬಿಟ್ರೆ? ಏನ್ ಮಾಡ್ತೀಯೋ ಸರ್? ಕರ್ನಾಟಕದಲ್ಲಿ ಬೆರಕೆ ಜಾಸ್ತಿ ಆಗ್ಬಿಟ್ಟು ವೀಕ್ ಆಗ್ಬಿಟ್ಟಿದೆ. ಈಗ ಕೊಡ್ತೀನಿ, ನೋಡ್ತಾ ಇರ. ಅಯ್ಯೋ ಕಂದ ಮಯೂರ, ನಿನಗೆ ರಾಜ್ಯ ಬೇಡವೇ? ನಿನಗೆ ಸಿಂಹಾಸನ ಬೇಡವೇ? ರತ್ನ ಕಿರೀಟ ಬೇಡವೇ? ಹೇಳು, ಎದ್ದೇಳು. ಲೇ ಹುಚ್ಚ, ನನ್ನ ಮಗನ ಇದನ್ನ ಯಾಕಲ? ಲೇ, ನಿನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಬ್ಯಾಡ್ವೇಡ್ಲ? ನಿನಗೆ ಟಿಪ್ಪರ್ ಕಾರ್ ಬೇಡವೇಡ್ಲ? ನಿನಗೆ ಕೂಟರ್ ಕಾರ್ ಬೇಡವೇಡ್ಲ? ಬೇಕು. ಲೇ ಹೇಳ ಮೇಕೆ, ಹೇಳಲೇ. ನಂದೇನ್ ನೋಡ್ತೀಯಾ? ಹೋಗಲೇ ಹೋಗೆ. ಹೋಗೆ ಅಪ್ಪನ ಕರ್ಕಬ ಹೋಗು. ಹಾಕಿರೋ ಬಾಗ್ಲು. ನಾವಾಡುವ ನುಡಿಯೇ ಕನ್ನಡ. ನಮಸ್ಕಾರ ಸರ್. ನಾವಿರುವ ತಾಣ ಗಂಧದಗು. ಲೈ, ನಾನು ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟ್ರು, ಅಲ್ಲಿಂದ ಬರಬೇಕಾದ್ರೆ ಸರ್ಕಲು. ಆ ಭಯ ಇರಲಿ, ನೆಟ್ಟಿಗೆ ನಿಂತ್ಕೊಳ್ಳೋ. ಸಾಹೇಬ್ರೆಲ್ಲೋದ್ರು? ಹೋಗಿರ್ಬೋದಾ? ನೆಕ್ಸ್ಟ್ ನಮ್ಮ ಸೀಟ್ ಇದೆ. ತಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ತಾವು ಉಚ್ಚಗೌಡ್ರಲ್ವೇ? ಬರಬೇಕು ಉಚ್ಚಗೌಡ್ರೆ. ತಮ್ಮಂಥ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಕು. ಥ್ಯಾಂಕ್ ಯು ಸರ್. ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿಯ ಅದು ಯಾವುದು ಮಾಣಿಕ್ಯ ಇದ್ದ ಹಾಗೆ. ಹೋಗಿ ಸರ್, ನೀವು ಏನೇನು ಹೇಳ್ತೀರ? ಕಳ್ಳ ನೀವು. ಅದು ಅಲ್ಲರಿ, ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂಜದ ಕಂಡು ವೀರಾದಿ ವೀರ, ಎಂಟೆದೆ ಬಂಟ, ನಮ್ಮೂರ ಹಮ್ಮೀರ, ನಾರಿ ಸ್ವರ್ಗಕ್ಕೆ ದಾರಿ, ರಹಸ್ಯ ರಾತ್ರಿಗಳು, ಎಡಕಲ್ಲು ಗುಡ್ಡದ ಮೇಲೆ
ತುಂಬ ಹೊಗಳ್ಬೇಡಿ ಸರ್. ನಾಚಿಕೆ ಆಗತ್ತೆ. ತಗೊಳ್ಳಿ, ತಾವು ಮಾಡಿರೋ ಆ ಗನಂದಾರಿ ಕೆಲ್ಸಕ್ಕೆ ನಮ್ಮ ಸರ್ಕಾರದವರು ನಿಮ್ಮನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಆಹಾ, ಸರ್ಕಲ್ ಇನ್ಸ್ಪೆಕ್ಟರ್ ನಾನಾ? ಅಯ್ಯೋ 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 ಸರ್, ಸರ್ ನಂಬಿಕೆ ಆಗ್ತಾ ಇಲ್ಲ ಸರ್. ಅಯ್ಯೋ ಕೊಡಿ ಸರ್, ಕೊಡಿ ಸರ್. ಅಯ್ಯೋ ಬಹಳ ದಿನಗಳ ಕನಸು ಸರ್, ಇದು ಕೊಟ್ಬಿಡಿ ಸರ್, ಕೊಟ್ಬಿಡಿ ಸರ್. ಸಾರಿ ಸರ್, ಹೇಳಿ ಕಳಿಸಿದ್ರಿ, ಬಂದೆ ಸರ್. ಅದು ತಗೊಳ್ಳಿ ಸರ್, ತಗೊಳ್ಳಿ ಸರ್. ತೆಗೆದ್ ನೋಡ್ರಿ. ಥ್ಯಾಂಕ್ ಯು ಸರ್. ಪ್ರಮೋಷನ್ ಸರ್? ನೋಡಿ ಗೊತ್ತಾಗುತ್ತೆ. ಸರ್, ಈ ಟ್ರಾನ್ಸ್ಫರ್ ಲೆಟರ್ ಟ್ರಾಫಿಕ್ ಪೊಲೀಸ್ ಆಗಿ ಲಂಚವನ್ನು ತೆಗೆದುಕೊಳ್ಳದೆ ಬದುಕಬಲ್ಲೆ. ಆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ವಿಸ್ಕಿ, ಬ್ರಾಂಡಿ, ಬೀರನ್ನು ಸಪ್ಲೈ ಮಾಡದೆ ಬದುಕಬಲ್ಲೆ. ಆ ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ಆಗಿ ಮಿನಿಸ್ಟರ್ಗಳಿಗೆ ಕಾಕೆ ಹಿಡಿಯದೆ ಬದುಕಬಲ್ಲೆ. ಆದರೆ ಈ ಟ್ರಾನ್ಸ್ಫರ್ ಲೆಟರ್ ಮಾತ್ರ ಸಹಿಸಲಾರೆ. ಮುಚ್ಚಾಯ ಬಾಯ್ನ. ನೀನು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೇನೇ ಮಾಡ್ತಾರೆ? ನಾನು ಏನ್ ಸರ್ ಮಾಡ್ದೆ? ನಾನು ಏನ್ ಮಾಡ್ದೆ? ಸಿನ್ಸಿಯರ್ ಆಗಿ ಕೆಲಸ ಮಾಡ್ದೆ. ಅದು ನನ್ನ ತಪ್ಪಾ? ಅದನ್ನ ಸಿನ್ಸಿಯಾರಿಟಿ ಅಂತನಲ್ಲ, ಗಾಂಚಲಿ ಅಂತಾರೆ. ಸಿನ್ಸಿಯಾರಿಟಿನ ಕಾಮನ್ ಪೀಪಲ್ ಹತ್ರ ತೋರಿಸ್ಬೇಕು. ಇನ್ಫ್ಲೂಯೆನ್ಸ್ ಇರೋರ ಹತ್ರ ತೋರಿಸಿದ್ರೆ ಮೇಲಿಂದ ಫೋನ್ ಹಾಕಿ ನಮ್ಗೆ ಗುಮ್ತಾರೆ. ಅದಕ್ಕೆ ನಿನ್ಗೆ ಟ್ರಾನ್ಸ್ಫರ್ ಲೆಟರ್ ತಗೋ. ಕರ್ತವ್ಯದೋಳಿ ಉಚ್ಚೇಗೌಡ ನಮ್ ಜನಕ್ಕೆ ಉಳಿದವರಿಲ್ಲ. ಎತ್ತಂಗಡಿ ಮಾಡಿದರೆಲ್ಲರಿಗೂ ಭಯವಿಲ್ಲ. ಆ ರಕ್ಷಕನಿವನು ಅಂಜನು ಕಳಿಸಿರಿ ಹುಬ್ಬಳ್ಳಿ ಧಾರವಾಡ. ಕಳ್ಳರಿಗೆ ಕಂಟಕನೋ ಈ ಉಚ್ಚಗೌಡ. ನೀನ್ ಸ್ವಲ್ಪ ಕ್ರ್ಯಾಕ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಸಿನಿಮಾ ನೋಡ್ತೀನಿ ಅಂತ ಬಾಯಿಗೆ ಬಂದಾಗ ಡೈಲಾಗ್ ಹೊಡಿಬೇಡ. ನಿನ್ನ ಎಂತ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಗೊತ್ತಾ? ನೀರು ನೆರಳು ಇಲ್ದಿರೋ ಊರು ಅಲ್ಲ ಕಣಯ್ಯ, ಕ್ರೈಮು ಮರ್ಡರು ಇಲ್ದಿರೋಂತ ಊರು. 10 ವರ್ಷದಿಂದ ಆ ಊರಲ್ಲಿ ಒಂದು ಕೇಸ್ ಇಲ್ವಂತೆ. ಇರ್ಲಿ ಬಿಡಿ ಸರ್. ಸರ್ಕಾರದವರು ಆ ಸ್ಟೇಷನ್ ಮುಚ್ಚಬೇಕು ಅಂತಿದಾರಂತೆ. ನಿನ್ನ ಆ ಊರ್ಗೆ ಹಾಕ್ತಾ ಇದ್ದೀನಿ. ಅದೇನ್ ಸಿನ್ಸಿಯಾರಿಟಿ ತೋರಿಸ್ತೀಯೋ ಅಲ್ಲಿ ತೋರ್ಸೋಗು, ಹೋಗು. ನಾನು ಮಾತು ಸ್ವಲ್ಪ ಕೇಳಿ ಸರ್. ಹೇಳೋದೆಲ್ಲ ಕೇಳಿದ್ರೆ ಹೋಯ್ತಾ ಇರು. ಇದನ್ನ ತಗೊಂಡೋಗು. ಅರ್ಜುನ, ಹೇಯ್ ಸರಿ ಸರ್, ಸುಮ್ಮನೆ ರೈಟ್ ಹೇಳು. ಹೇಯ್ 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 ಇಡೋದು ಇಡೋ. ಸಿನ್ಸಿಯಾರಿಟಿ ಅಂತ ಬೆಳಗಿಂದ ತಲೆ ತಿಂತಾನೆ. ಇಂಥವ್ರ ಸವಸ ಸಾಕಪ್ಪ ಸಾಕು. ಸಖತ್ ಟಾರ್ಚರ್. ಸರ್, ಆ ಊರಲ್ಲಿ ಯಾವುದು ಕ್ರೈಮ್ ನಡೆಯಲ್ಲ ಅಂತ ನನ್ನ ಕಳಿಸ್ತಾ ಇದ್ದೀರಾ? ನೋಡಬಿಡೋಣ ಸರ್. ಅಲ್ಲಿ ಏನೇ ಆಗಲಿ, ಊರಿಗೆ ಊರೇ ಹತ್ಕೊಂಡು ಉರಿಲಿ. ನಾನು ಏನಾದರೂ ಕೆಲಸ ಮಾಡಿಬಿಟ್ರೆ ನೀವು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಸರ್. ಬರಲ್ಲ ಸರ್. ನೀನ್ ಡ್ಯೂಟಿ ಮಾಡು ಬಿಡು. ನಾನು ನಿಮ್ಮ ಅಪ್ಪನಿಗೆ ಹುಟ್ಲಿಲ್ಲ, ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದು. ನನ್ನ ಮಗನೇ. ಏನ್ ಸೆಕೆಂಡಯ್ಯ. ಸಿಂಗ್ಲಿಕ 20 ರೂಪಾಯಿ ಕೊಟ್ರೆ ಅದರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ಕೆ ಇಷ್ಟು ಮಗ್ಗಿಸ್ರು. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್. ಎಲ್ರು ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್. ಪರವಾಗಿಲ್ಲ ಕಣಯ್ಯ. ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡಿದು ಬಿಟ್ಟೆ. ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್? ಈ ಊರ್ಗಿಂದ ಯಾರು ಬರ್ತಾರ ನಿಮ್ಮಂತವ್ರನ್ನ ಬಿಟ್ಟು? ಲೇಯ್, ಕೆಲಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ, ಕೆಪಾಸಿಟಿ. ಕ್ಯಾಪಾಸಿಟಿ ನಡಿಯ. ಏನಿದ್ರಿ ಏನ್ ಸರ್? ಈ ಊರಲ್ಲಿ ಮಾಡಕ್ ಕ್ಯಾಮೇನೆ ಇಲ್ವಲ್ಲ ಸರ್? ಅದು ಹಾಳಾಗೋಗ್ಲಿ. ಹೋಗವಾ. ಎಲ್ಲೋ ಜೀಪು ಜೀಪ ಐತಲ್ಲ ಸರ್, ಎಲ್ಲಿದೆ? ಸ್ಟೇಷನ್ ಅಲ್ಲಿ ಐತಲ್ಲ ಸರ್. ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ. ಮತ್ತೆ ಹೆಂಗ ಹೋಗೋದು? ಸ್ಕೂಟರ್ ಐತಲ್ಲ ಸರ್. ಅದಾ? ಹ್ಞೂ ಸರ್. ನಡಿಯಪ್ಪ. ಇದು ನಮ್ ಚೇರ್ ಬೆಡ್ರೂಮ್ ಸ್ಕೂಟರ್ ಸರ್. ಆಗ್ಲೇ 3 ಜನ ಇದ್ದೀರಲ್ಲ. ಟ್ರಿಬಲ್ ಸೋಬಾದಾಗಿತ್ತು ಸರ್. 4ನೇ ನಾನು. ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್. ಯಾಕೋ? 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದು ಖಾಲಿ ಆಗ್ಬಿಡ್ತು. ಬಡಿ ಬಂದು ಸ್ಟಾರ್ಟ್ ಆಯ್ತಿಲ್ಲ. ಬೊಗ್ಗಿಸ್ಕೊಂಡೆಲ್ಲ ಮಾಡೋದು ಆದ್ರೂ ಆಗ್ಲಿಲ್ಲ. ನೆಡ್ಕೊಂಡು ಹೋಗೋದಲ್ಲ ಸರ್. ನಿನ್ನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲೇ ಹತ್ರ ಸರ್, 7 ಕಿಲೋಮೀಟರ್. ತಳ್ರಿ ತಳ್ರಿ ಗಾಡಿನ. ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್? ಏನಪ್ಪ? ನಾನು ಹುಟ್ಟು ಬೆಳೆದಿದ್ದು ಅದಕ್ಕೆ ಬಿಸಿಲು ಹಿಂದೆಯಿಂದ ಹೊಡಿತಾ ಇದೆ. ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು, ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ, ಒಳ್ಳೆ ಊರು, ಏನು ಕ್ರೈಮ್ ಇಲ್ಲ ಅಂತ. ಅಂದ್ರೆ ಏನು? ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ನನ್ನ ಮಕ್ಳು ಇಲ್ವೇ ಇಲ್ವಾ?
ಸುಳ್ಳು ಹೇಳೋರು ಇಲ್ವೇ ಇಲ್ವಾ? ಎಲ್ರು ಸತ್ಯ ಹರಿಶ್ಚಂದ್ರನೇನಾ? ಹಂಗೇನಿಲ್ಲ ಸರ್, ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಬೆಳಿಲಿಲ್ಲ, ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ. ಹಂಗ ಈಗ ನಾವು ಬಂದಿದೀವಲ್ಲ, ಹ್ಞೂ ಸರ್. ಬೆಳಿಲು ಬೇಕು, ಸ್ಟೇಷನ್ ತನಕ ಬರ್ಲು ಬೇಕು. ಅಷ್ಟ್ ಮಾಡ್ ಪುಣ್ಯ ಕಟ್ಕೊಳ್ಳಿ ಸರ್, ನಾವು 2 ಕಾಸು ನೋಡ್ಕತೀವಿ. ರೀ ಈ ಸಲ ಊರಬ್ಬಕ್ಕೆ ಒಡವೆ ಕೊಡಿಸ್ರಿ. ಏನಾತ್ರಿ? ಏಯ್ ನೀನ್ ಏಟ್ಕಿತ ನಮ್ಗೆ ಹೇಳೋದು ಒತ್ತುವತ್ತಾರೆ ನೀನ್ ಖರ್ಚಿನ ಲೆಕ್ಕ ಹೇಳ್ಬೇಡ ಅಂತ. ಮಟ್ ಮಧ್ಯಾಹ್ನ ಕೇಳ್ಬಿಟ್ಟಿದ್ರೆ ರಾಶಿ ಇಡ್ರಿಸ್ಬಿಡ್ತಿದ್ರೇನೋ. ತಕೊಳ್ಳಿ. ಏಯ್ ಬೆಳೆದ್ ನಿಂತಿರೋ ಮಗ ಅದೇ ಮನೆ ಒಳಗೆ, ಮುಂದೆ ಅವಳು ಖರ್ಚು ವೆಚ್ಚ, ಅವಳೊಂದು ಒಳ್ಳೆ ಬೆಲೆ ಸೇರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಂಗೆ? ಮಗಳು ಮದುವೆ ವಯಸ್ಸಿಗೆ ಬಂದ್ಲು ಅಂತ ಎಂಡ್ರನ್ನ ತಿರುಪೆ ಕಳಿಸ್ಬಿಡಿ, ಸಂದಾಗೈತೆ. ನೀನ್ ನಾಳೆ ಯಾಸನ ತಗೊಂಬಂದು ಅಪ್ಪ ರೇವಣ ಸಿದ್ದೇಶ್ವರ ಎಂತ ಹೆಂಡತಿ ಕೊಟ್ಬಿಡಪ್ಪ. ಕಡಿಮೆ ಅಂದ್ರೆ 25 ವರ್ಷದಿಂದ ನಾನು ಹೇಗಿದ್ದು ಈ ಊರಲ್ಲಿ ಯಾವ ನನ್ನ ಮಗನಿಗೆ ಹೇಳ್ಕೊಳ್ಳಿ. ಏಯ್ ಇದೇನ್ ಕಾಪಿನೋ ಇಲ್ಲ ಕ್ವಾಣದ ಗಂಡನಮ್ಮೆ? ಅಯ್ಯಯ್ಯ ರೇವಣ ಸಿದ್ದೇಶ್ವರ, ಈ ಜನ್ಮಕ್ಕೆ ಇವಳು ಸಾಕು, ಮುಂದಿನ ಜನ್ಮಕ್ಕೆ ಯಾವುದೇ ಕಾರಣಕ್ಕೆ ಇವಳು ನನಗೆ ಬೇಡ. ಮೂರ್ತಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ತಾರೀಕು 15 ಕ್ಯಾತನಹಳ್ಳಿ ಗ್ರಾಮದಲ್ಲಿ. ಲೇ ಪುತ್ರೆ ಬಾರ್ಲಾ ಇಲ್ಲಿ. ಏನ ಏ ಬಾರ್ಲಾ ಇಲ್ಲಿ. ಓದ್ಲಾಗಿದ ಉತ್ಸವ ಮೂರ್ತಿ ಶ್ರೀ ಚನ್ನಕೇಶ್ವರ ಏ ಇದೋದ್ಲಾ ಮುಖ್ಯ ಅತಿಥಿಗಳಾಗಿ ಯೋಗರಾಜ್ ಭಟ್ರು ಕಣ ನಾವು ಅವ್ರು ನೋಡ್ಬೇಕು ಅಂತ ನಾವು ಬೆಂಗಳೂರಿಗೆ 2 ಸಲ ಹೋಗಿ ಬಂದಿದೀವಿ. ಈಗ ನೋಡಿದ್ರೆ ಅವ್ರ ಬರ್ಬತ್ತವ್ರೆ. ಮಗ ಈ ಚಾನ್ಸ್ ಮಾತ್ರ ಬಿಸ್ಕೊಡ್ಕೋಬಾರ್ದು. ಅವ್ರ ಕಾಲಾದ್ರೂ ಹಿಡ್ಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕು. ಪಟ್ಟಾಗಿ ಇಟ್ಕೊಂಡ್ಬಿಡುವ ಕಣೋ, ಅವ್ರ ನಮ್ಮನ್ನ ಕರ್ಕೋಯ್ತು ಹೊರಗಡೆ ಬಿಡೋದ್ ಬೇಡ ಕಣೋ. ಅಯ್ಯೋ ನನಗಂತೂ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಕತ್ತಲಲ್ಲಿ ಕರಡಿಗೆ ಚಾಪಗಳು ಸಿರಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಗಿಲಿ ಗಿಲಿ ಜಂಪಿಂಗ್ 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 ಜಪಾನ್ ಜಂಪಿಂಗ್ ಜಪಾನ್ ಜಂಪಿಂಗ್. ಯಾವನ ಇವನು ಗೋಡೆ ಮೇಲಿನ ಧೂಳು ಹೊಡೆದ ಹೊಡಿತಾ ಇದೆಯಲ್ಲ. ಎಷ್ಟಾಯ್ತು? 25 ರೂಪಾಯ? ಲೇ ತಲೆಯಲ್ಲಿ 2 ಕೂದ್ಲಿಲ್ಲ, ಅದನ್ನ ಕಟ್ ಮಾಡಕ್ಕೆ 25 ರೂಪಾಯ? ಹಂಗಲ್ಲಣ್ಣ, ಅವನ್ನ ಕೂದ್ಲು ಹುಡುಕಿ ಮಾಡ್ಬೇಕಣ್ಣ, ಅದಕ್ಕಣ್ಣ 25 ರೂಪಾಯಿ. ಏನೇ ಆಗ್ಲಿ ಬೋ ಜಾಸ್ತಿ ಆಗೋಯ್ತು. ಏನಣ್ಣ ತಲೆ ಮೇಲೆ ಕೂದ್ಲು ಅಂತಂದು ಮೈಯಗಿರ ಕೂದಲು ತಸಿರಣ್ಣ? ಏನೋ ಹಾಗಂದ್ರೆ? ಹಂಗಲ್ಲಣ್ಣ, ಮೈಯಗಲ್ಲ ಅಂದ್ರೆ ಕಂಕಳ ತಸರಣ್ಣ. ಹಂಗೇಳು ಮತ್ತೆ ನೀನ್ ಮಾತಾಡಿದ್ದೀನ ಜನ ತಪ್ಪು ತಿಳ್ಕೊತಾರ ಆಮೇಲೆ. ತಗ ಅಬ್ಬಾ ಬೋಣಿ ಆಯ್ತು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಡ್ಡೆತ್ತವು. ಯಾವ ಕೆಂಪಣ್ಣ? ಓ ದಾಸಯ್ಯ, ಹೆಂಗೈತ್ ನಿನ್ ಬಿಸ್ನೆಸ್? ನಿನ್ ಬಿಸ್ನೆಸ್ ಮನೆ ಹಾಳಾಗೋಯ್ತು. ನಿನ್ ಮಗಂದು ಸಾನೆ ಆಗ್ಬಿಟ್ಟೈತೆ. ಹ್ಞೂ ಕಣಯ್ಯ, ಸ್ಯಾನೆ ವಯಸ್ಸಾಗ್ಬಿಟ್ಟೈತೆ. ಎಲ್ಲಾದ್ರೂ ಎಣ್ಣಿದ್ರೆ ನೋಡು. ಉಗಿ ಮಕ್ಕೆ ನಿನ್ ಮಗನಿಗೆ ಹೆಣ್ಣು ನೋಡ್ತೀನಿ ಅಂತ ನಾನು ಹೇಳ್ದ. ನಿನ್ ಮಗನಿಗೆ ಕೊಬ್ಬು ಸಾನೆ ಆಯ್ತು ಅಂದೆ. ಯಾಕಯ್ಯ ಅಂತದೇನಾಯ್ತು? ಅಲ್ಲ, ನಾನ್ ಬೀದಿಲ್ ಬತ್ತಿದ್ರೆ ನನ್ನ ನಿಲ್ಸ್ಬಿಟ್ಟು ಪಾನ್ ಪರಾಗ್ ಆಯ್ತಾ ಬೀಡಿ ಆಯ್ತಾ ಅಂತ ಕೇಳ್ತಾನೆ. ಆದ್ರಾಗ ಏನೈತೆ? ನನ್ನ ಹತ್ರನು ಕೇಳ್ತಾನೆ. ನಿನ್ನ ಹತ್ರ ಇದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಹತ್ತಿ ನೋಡು ಮಕ್ಕದ ಮೇಲೆ. ಅಪ್ಪ ಹೇಳೋ ಮಾತಾ ಇದು? ಮಗನಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕಯ್ಯ. ಯೋ ಮುಚ್ಚಯ್ಯ, ಅಂತದೇನೇ ಆಗೈತೆ ನನ್ನ ಮಗನಿಗೆ? ನನ್ನ ಮಗ ಹುಟ್ಟಿದಾಗ ರೇವಣ ಸಿದ್ದೇಶ್ವರ ಬೆಟ್ಟದಾಗೆ ಕೈ ತೋರಿಸಿದ್ದೆ, ದೊಡ್ಡ ಮನುಷ್ಯ ಆಯ್ತಾನೆ ಅಂತ ಹೇಳವ್ರೆ. ಓ ದೊಡ್ಡ ಮನುಷ್ಯ ಆಗ್ತಾನೆ. ಈಗ್ಲೇ ಊರ್ನೆಲ್ಲ ಉರಿದು ಉಪ್ಪಿನಕಾಯಿ ಹಾಕ್ತವನೆ ನೋಡು. ಹಿಂಗೆ ಮಾಡಿದ್ರೆ ನಾನು ಸಾವುಕಾರ್ ಸಿದ್ದಯ್ಯನವ್ರಿಗೆ ಹೇಳಿ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಯ್ತದೆ. ಕಂಡಿವ್ನಿ ಹೋಗಯ್ಯ, ದಂಡಿ ಎದಿರ್ಲಿಲ್ಲ, ದಾಳಿ ಎದಿರ್ಲಿಲ್ಲ, ದಾಸಯ್ಯನ ಗಳಗಂಟೆಗೆ ಎದಿರ್ತಾನ ನನ್ನ ಮಗ. ಬುದ್ಧಿ ಹೇಳಕ್ ಬಂದ್ಬಿಟ್ಟ ನನಗೆ. ಅದ್ ಸರಿ, ನಿಮ್ಮಪ್ಪ ನೀನು ಸರಿ ಬುದ್ಧಿ ಹೇಳಿದ್ರಲ್ವಾ, ನೀನ್ ನಿನ್ ಮಗನ ಬುದ್ಧಿ ಹೇಳೋದು. ದಸಪ್ಪ ಬಾ ಕಟಿಂಗ್ ಮಾಡ್ತೀನಿ. ಕಟಿಂಗ್ ಮಾಡ್ತೀಯಾ? ಈಗ ಹೋದ್ನಲ್ಲ ಅವನೇ ಕರೆದು ಕಟಿಂಗ್ ಮಾಡು. ಅವನ್ ತಲೆ ಮ್ಯಾಗೆ 2-3 ಕೂದ್ಲಿಲ್ಲ, ವಾರಕ್ಕೆ 3 ಸಲ ಕೆರೆಸ್ಕತಾನೆ. ಕಾಲ ನನ್ನ ಮಗ ಹೋಗಟ್ಲೆ.
ಇನ್ನು ಏನಾಗೆ ಗೋ ರಂಗಿ ನಮ್ಮ ಮಾಮೂಲು ಬಾಟ್ಲು ತಕೊಂಬ. ರಂಗಪ್ಪ ಬಂದವ್ರೆ ಕೊಡ್ಬಾ. ಅವಳು ಗೊತ್ತು ಕಣ. ಸೋನಾರ ಊರ್ ತುಂಬಾ ಎಲ್ಲಾರ ಮನೆಗೂ ಪೂಜಾ ಮಾಡ್ತೀರ. ಈ ತರ ಕುಡಿದ್ರೆ ದೇವ್ರ ಮೆಸ್ತಾನ. ನೋಡ್ಲಾ, ಪೂಜೆ ಮಾಡಿಸ್ಕೊಳ್ಳೋದು ಯಾವ್ರೇ ಕುಡಿತಾನೆ. ಪೂಜೆ ಮಾಡೋ ಪೂಜಾರಿ ಕುಡಿಬಾರ್ದ? ತಹಸೀಲ್ದಾರ ಕುಡಿತಾನೆ, ಪೊಲೀಸ್ನವ್ನು ಕುಡಿತಾನೆ, ರಾಜಕೀಯ ವ್ಯಕ್ತಿ ಕುಡಿತಾನೆ, ಆಮೇಲೆ ಪೂಜಾರಿ ಕುಡಿಯೋ ತಪ್ಪ? ಲೇ, ಕುಡಿಯೋ ಟೈಮ್ನಲ್ಲಿ ಕುಡಿಬೇಕು, ಪೂಜೆ ಮಾಡೋ ಟೈಮ್ನಲ್ಲಿ ಪೂಜೆ ಮಾಡ್ಬೇಕು. ಅಯ್ಯೋ ನಿನ್ನ ಜನ್ಮಕ್ಕೆ ಇನ್ಮೇಲೆ ನಮ್ಮ ಮನೆ ಪೂಜೆಗೆ ನಿನ್ನ ಕರೆಯಲ್ಲ ಅಷ್ಟೇ. ಮುಚ್ಚೆ ಬಾಯ್. ವರ್ಷಕ್ಕೊಂದ್ಸರಿ ಪಕ್ಷ ಮಾಡ್ತೀಯ, 1 ವರ್ಷ ಸಾಂಬ್ರಾಣಿ ಹಾಕ್ತೀಯ. ನೀನ್ ಕೊಡೋ 1.5 ರೂಪಾಯಿಗೆ ನಾ ಬದುಕ್ತಿದ್ದೀನಿ ಅಂತ ತಿಳ್ಕೊಂಡೇನೋ? ಏನು ದಸರಾ ಅಂಬಾರಿ ಪೂಜೆ ಮಾಡ್ತಿದ್ಯಾ ನೋಡು. ಓ, ನೀ ಹಾಕೋ ಸಾಂಬ್ರಾಣಿಗೆ ಲಕ್ಷ ರೂಪಾಯಿ ತಂದು ಸುರಿತಾರೆ. ನೀ ಏನ್ ಮಾಡಿಯ? ಸಿದ್ದಪ್ಪನ ಮನೆ ಚಿಲ್ಲರೆ ಕಾಸು ಜಾಸ್ತಿ ಆಯ್ತು ನಿಂಗೆ. ನೀವು ಸರಿ, ಸಿದ್ದಪ್ಪನ ವಿಚಾರ ಎತ್ತಿದ್ರೆ ಬಾಟ್ಲಿಲಿ ಬುಲ್ಡೆ ಹೊಡೆದಾಕ್ಬಿಡ್ತೀನಿ. ನಿನ್ನಂಗೆ ಕಡ್ಲಾಪುರಿ ತಿನ್ಕೊಂಡು ಅರ್ಧ ಕ್ವಾರ್ಟರ್ಗೆ 3 ಲೀಟರ್ ಬೆಳೆಸೋನಲ್ಲ ನಾನು. ತಲೆ ಮೌಸು ಜೊತೆ ರಾಯತ್ತು ನನ್ನ ಮಗ ನಾನು. ಬುರುಡೆ ಹೊಡೆದು ಬಿಡ್ತೀನಿ. ಹೆಂಗ್ ಬಡ್ಕತ್ತಾವ ನೋಡಪ್ಪ. ಹಿಂಗೆ ಆಡ್ತಿದ್ರೆ ತಲೆ ಮೇಲೆ ಬಿಸಿನೀರು ಊದ್ಬಿಟ್ಟೇನೋ. ಕುಕ್ಕರ್ ಬಿಡಿ. ಸಿದ್ದಪ್ಪನ ಚೇಲ ನನ್ನ ಮಗನಿಗೆ ಹೇಳು. ಕುಕ್ಕರ್ಸ್ ಅಂತೀನಿ. ಆಟ ಹಚ್ಚನ ಆಟ. ಎಲ್ಲೊಟ್ಟೆ ಕಾಸು ಕೊಡ್ತಾನೆ. ಒಂದಕ್ಕೆ ಹೋಗಿ ಮಾಡ್ಕೊಂಡ್ ಬರ್ತೀನಿ ಆಟಯ್ಯ. ಲೋಡ್ದಾಗ ಇನ್ನು ಬ್ರಾಂದಿ ಅದೇ. ವಾಪಸ್ ಬರೋದೊಳಗೆ ಯಾವನ ಕುಡ್ದ ಅಂತ ಗಲಾಟೆ ಮಾಡಿದ್ರೆ ನೆಟ್ಗಿರಕ್ಕಿಲ್ಲ. ನೀ ಹೇಳೋದು ಸರಿನೇ. ಇಲ್ಲಿರೋರು ಎಲ್ಲ ಬೇವರ್ಸಿ ನನ್ನ ಮಕ್ಕಳು. ಏನ್ ಥೂ, ನಾವು ಕ್ಯಾಕಿರ್ಸಿ ಕ್ಯಾಕಿರ್ಸಿ ಉಗುಳಿ ಬೆಳ್ಳಿ ರೂಪಾಯಿ ನೋಡು ಅನ್ನೋ ನನ್ನ ಮಕ್ಕಳು ನಾವು. ತಾಕತ್ತಿದ್ರೆ ಯಾವ ನನ್ನ ಮಗ ಕುಡಿತಾನೋ ಕುಡಿಲಿ. ಎಂದಿರು ಹೋಗಿದ್ಬಿಟ್ಟು ಬೆಳ್ಳಿ ರೂಪಾಯಿ ಅಂತೀಯ? ಅದೇ ಬೆಳ್ಳಿ ರೂಪಾಯಿನ ನಿಂಗೆ ಹೆಂಗ್ ಮಾರ್ತೀನಿ ಅಂತ ನೋಡ್ತಿರೋ. ಗಂಡು ಎಂದರ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚೆಂಡು. ಹೆಂಗೆ ಒಬ್ಬ ಬೇವರ್ಸಿ ನನ್ನ ಮಗನು ನನ್ನ ಮಾಲು ಮುಟ್ಲೇ ಇಲ್ಲ. ಹೆಂಗೆ ರಂಗಿ ನಿನ್ನ ಕಾಸಿಟ್ಟಿನ ಟೇಬಲ್ ಮೇಲೆ ತಗ. ಮಡಗೋಗು. ಬರ್ಲಾ ಬಾಯ್. ನನ್ನ ಮಗನೇ, ನಾ ಹೇಳಿದ ರಂಗಿಗೆ ನಿನಗಲ್ಲ. ಹೆಂಗೆ ಕುಡ್ದ ಬಂಗಿ. ನಂಗೆ ಏನು ವ್ಯವಹಾರ ಇದ್ರು ಆಮೇಲೆ ಮಾತಾಡವಾ. ನಂಗೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ, ದಾರಿ ಬಿಟ್ಟು. ಅಯ್ಯೋ, ನೀನ್ ಕೊಡ್ತೀಯ ಅಂದ್ಬಿಟ್ಟು ನಾನು ಬೇರೆಯವ್ರ ತಗೋ ಸಾಲ ಮಾಡಿ ನನಗೂ ಅರ್ಜೆಂಟ್. ಅಯ್ಯೋ, ನಿನ್ ಬಾಯಲ್ಲಿ ಮಣ್ಣ ಹಾಕೋಗ ತುದಿಗೆ ಬಂದ್ಬಿಟ್ಟದೆ ಕಣ್ಣ. ಅಯ್ಯೋ, ನಿಮ್ ತುದಿಗೆ ಬಂದೈತೆ, ನಂಗೆ ಕುತ್ತಿಗೆ ಬಂದ್ಬಿಟ್ಟೈತೆ. ಲೇ, ಪಂಚರ್ ಆಗ್ತಾ ಕೂತದೆ ಕಣ್ಣ. ಅಯ್ಯೋ, ನಂದು ಪಂಚರ್ ಆಗ್ಬಿಟ್ಟೈತೆ ಆಗ್ಲೇ. ಓ, ನೀನ್ ಜಗಸ್ ಬಿದ್ದೋಗ ಬಂದ್ಬಿಟ್ಟ ಇಲ್ಲಿ. ಆಳ್ ತಡಿ, ಅರ್ಸದ್ ತಡಿ, ಏನು ಉಚ್ಚ ತಡಿ ಬೇಡ, ಎಡ್ಡನ್ ಮಗನೆ ಅಂತ ಗಾಜಿ ಬರ್ತದೆ. ಇಂಥ ಹೊತ್ತಲ್ಲಿ ಇವನ್ ಬೇರೆ. ಸರ್ ಸರ್, ಏನ್ ಟ್ಯಾಲೆಂಟು ಸರ್ ನಿಮ್ದು. ಕೊನೆಗೂ ನಿಮ್ ಕೆಪಾಸಿಟಿ ತೋರಿಸ್ಬಿಟ್ರಲ್ಲ ಸರ್. ಸರ್, ಎಂತ ಒಳ್ಳೆ ದರಿದ್ರ ಕಾಲ ಸರ್ ನಿಮ್ದು. ಕೊನೆಗೂ ಒಂದ್ ಹೆಣ ಬಿದ್ದೋಯ್ತು ಸರ್. ನಮ್ ಸ್ಟೇಷನ್ ಬೋರಿ ಆಗೋಯ್ತು ಸರ್. ನಮ್ ಸ್ಟೇಷನ್ ಬೋರಿ. ಸರ್, ಎಲ್ಲ ಊರಾಚೆ ಸರ್. ಬನ್ನಿ ಹೋಗೋಣ. ಸರ್, ನೀವು ರೆಡಿ ಆಗ್ಬಿಟ್ಟು ಬನ್ನಿ ಸರ್. ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಡ್ತೀನಿ. ಲೇ ಸರ್, ಏನ್ ಅರೇಂಜ್ಮೆಂಟ್ಸಾ? ನೀವು ಸುಮುಕ್ ಬನ್ನಿ ಸರ್, ನಿಮ್ಗೆಲ್ಲ ಗೊತ್ತಾಯ್ತದೆ. ಓ, ಇದು
ಹಾಡು ಬೇರೆ ಹೇಳ್ತಾವನೆ. ನಿಲ್ಸ ಸರ್ ಸಾಹೇಬ್ರು ಬಂದ್ರು. ಸಾಹೇಬ್ರು ಬಂದ್ರು ಬಂದ್ರು ಸರ್. ಲೇ ಮಕ ಏನ್ ನೋಡ್ತೀಯ ಬಾರ್ಸು. ಸರ್ ಟೈಮ್ ಸಿಗ್ಲಿಲ್ಲ ಸರ್. ಟೈಮ್ ಸಿಕ್ಕಿದ್ರೆ ಇನ್ನು ಬೇಜಾರು ಅರೇಂಜ್ಮೆಂಟ್ಸ್ ಮಾಡ್ತಿದ್ದೆ ಸರ್. ಬನ್ನಿ ಸರ್, ವೆಲ್ಕಮ್ ಟು ಎಡ ಸರ್. ಏನು ಇದೆಲ್ಲ? ಓಪನಿಂಗ್ ಸರ್, ಬನ್ನಿ ಸರ್. ನಮ್ಮೂರಲ್ಲಿ ಇದೆ ಫಸ್ಟ್ ಸರ್ ಎಡ ಬೀಳ್ತಾ ಇರೋದು. ಅದು ನೀವು ಕಾಲಿಟ್ ಮೇಲೆ ತಗೊಳ್ಳಿ ಸರ್. ಕಟ್ ಮಾಡಿ ಸರ್. ಓಪನಿಂಗ್ ಸರ್ ಬನ್ನಿ. ಹ್ಞೂ ಸರ್. ಈಗ ಇದೇ ಸ್ಪಾಟ್ ಅಲ್ಲಿ ನಿನ್ನ ಮಾಡಾಗುತ್ತೆ. ಯಾರು ಎಮ್ಮ? ನಮ್ಗೆ ಗೊತ್ತಿಲ್ಲ ಸರ್. ಹೆಂಗಾಯ್ತಿದ್ದು? ಸರ್ ನಂಗೆ ಗೊತ್ತು ಸರ್. ನಾನ್ ಕೇಳಿದ್ರೆ ನೀವು ಬಂದ್ಮೇಲೆ ಆಗಿರೋದು. ಲೇ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ದ ಅಂತ ಕೇಳ್ತಾ ಅಯ್ಯೋ ಇದ್ದೀನಿ. ಎಲ್ಲಿ ಮಾಡೋದು ಸರ್? ನೋಡಿದ್ರಲ್ಲ ಸರ್, ಇಷ್ಟೊಂದು ಅರೇಂಜ್ಮೆಂಟ್ ಮಾಡೋ ಅಷ್ಟೊತ್ತಿಗೆ ಬಿಸಿಯೇ ಆಗ್ಬಿಟ್ಟಿದ್ದೆ ಸರ್. ಇನ್ನೆಲ್ಲಿ ಇನ್ವಿಟೇಷನ್ ಮಾಡ್ತೀರಾ ಸರ್? ಯಾರು ಎಮ್ಮ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ನಮ್ಮ ಅಪ್ಪನೇ ಗೊತ್ತಿಲ್ಲ. ಇವಳು ನಮ್ಮ ಊರ್ನಳೆ ಅಲ್ಲ ಅಂತೀನಿ. ನಿಮ್ಮ ಊರೊಳೆ ಅಲ್ವಾ? ನಿಮ್ಮಪ್ಪ ಯಾರು ಅಂತ ಗೊತ್ತೇನಾ? ಗೊತ್ತೋ ಸರ್, ಚಿಕ್ಕರಳ್ಳಿ ಮುನಿಯಪ್ಪ ಅಂತ. ಒಂದ್ ಕಾಲದಾಗ ಬಾಯ್ ತೆಗೆದ್ಬಿಟ್ಟ ಯಾವ್ದ ನನ್ನ ಮಗಂದು ಹಳೆ ಕಾಲದ್ದು ಓಬ್ರಾಯಿನ ಕತೆ ನನ್ಗೆ ಹೇಳ್ತಾ ಇದ್ಯಾ? ಹೋಗ ಎವಿಡೆನ್ಸ್ ಏರಿಯಾ ಇದು. ಇನ್ನೊಂದ್ಸಲ ಇಲ್ಲಿಗೆ ಬಂದೆ ಎತ್ತಾಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹತ್ತಿಸ್ಬಿಡಿ ಸರ್. ರೈ ಸರ್ ಈ ಜಾಗನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಹಾಂ ಸರ್. ಏನಾರು ಕ್ಲೂ ಸಿಕ್ಕರೆ ಸ್ಟೇಷನ್ ಹತ್ತ ತೊಂಬ. ಹಂಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಸಿ. ಓಕೆ ಸರ್. ಸರ್ ಹಾ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಮಂಡ್ಯ ಕಳಿಸ್ಬೇಕು ಸರ್ ಬಾಡಿನ. ಕಳ್ಸು. ಕಾಸು ಸರ್ ಅದಕ್ಕೂ ನಾನೇ ಕಾಸು ಕೊಡ್ಬೇಕಾ? ಇದ್ದಿದ್ನೆಲ್ಲ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ. ಇಲ್ಲೊಂದು ಕ್ವಾರೆ ಇಲ್ಲ, ಮರಳಿಲ್ಲ, ಕಿತ್ತಾಕ ಕೆಲಸ ಇಲ್ಲ. ಇದಕ್ಕೂ ನಾನೇ ಕಾಸು ಕೊಡ್ತೀನಿ. ಕಿತ್ತೋಗಿರೋ ಊರ್ಲಿ ತೋಳ ಹೋಗ. ಸರಿ, 100 ರೂಪಾಯಿ ಯಾವ್ದಕ್ಕೆ ಸಲ್ತದ ಸರ್? ಇದು ಸಾಲಲ್ವಾ? ಮಧ್ಯ ಕಾಪಿ ಮಾಡ್ಕೊತೀವಿ. ಸಿಗು ನೀನ್ ನನ್ನ ಕೈಯಲ್ಲಿ ಮಾಡ್ತೀನಿ. ಒಂದ್ ವಾರದಿಂದ ಬಡ್ಕೋತೀವಿ ತಾನೆ. ತೋಟದ ಬೋರ್ ರಿಪೇರಿ ಮಾಡಿಸಿ ಅಂತ ಕೇಳಿದ್ರ ನನ್ ಮಾತಾ? ತಡ್ಕೋ ಲೇ ಅನ್ಬಂತ. ಏನ್ ಮಾವ? ಆ ಬೋರ್ವೆಲ್ ಬಾಬುಗೆ ಹೇಳ್ಬಿಟ್ಟು ಪಂಪ್ ಸೆಟ್ ರಿಪೇರಿ ಮಾಡಿಸ್ಲಾ? ಆಯ್ತು ಕಣ್ಮಾವ. ಸಂದಾಗೈತೆ ನಿಮ್ದು. ಏನೋ ಒಂದ್ ವಾರದಿಂದ ನಾನ್ ಗಂಟ್ಲಾರ್ಕೊಂಡೆ ಕ್ಯಾರೇ ಅನ್ಲಿಲ್ಲ. ಮುದ್ದಿನ ಮಗಳು ಅರ್ಧ ಬಿಂದಿಗೆ ನೀರ್ ತಂದಿದ್ದಕ್ಕೆ ಕೂಗಾಡಿ ಆರಾಡಿ ರಿಪೇರಿ ಮಾಡಿಸ್ತಿದ್ದೀರಲ್ಲ, ಸರಿನಾ ಇದು? ಹಳ್ಳಿಗಾದಿ ಕೇಳಿಲ್ವೇನಮ್ಮಿ? ಯೋಗಿ ಪಡ್ತಿದ್ ಯೋಗಿಗೆ, ಜೋಗಿ ಪಡ್ತಿದ್ ಜೋಗಿಗೆ ಅಂತವ. ನನ್ ಮಗಳ ಯಾಕೆ ಕೆಲಸ ಮಾಡ್ಬೇಕು? ಹಿಂಗೆ ಬಾಳೆಹಣ್ಣು ಗುಡಾಂತಲ್ಲಿ ಬೆಳೆಸಿ ಇವಳನ್ನ. ನಾಳೆ ಅತ್ತೆ ಮಾವನ್ ಮನೆಗ್ ಹೋದ್ಮ್ಯಾಕೆ ಇದೇನ್ ನಿಮ್ ಮಗಳ್ ನಿಂಗ್ ಬೆಳೆಸಿದೀರಾ, 3 ಕಾಸಿನ ಕೆಲ್ಸ ಬರಕ್ಕಿಲ್ಲ ಅಂತ ಕ್ಯಾಕರ್ಸಿ ಥೂ ಅಂತ ಮಕ್ಕ ಕೂಗಿತಾರೆ. ಯಾರು ಕೂಗಿತಾರೆ? ಬದುಕು ಕಲ್ತ್ಕೊಳ್ಳೋದಕ್ಕೋಸ್ಕರ ನನ್ ಮಗಳ್ ಮದುವೆ ಮಾಡ್ಬೇಕಾ? ಮಾರಾಣಿ ಕಡೆ ಅವಳು, ಮಾರಾಣಿ. ನಾನು ಯಾರು ಗೊತ್ತಾ? ಊರ್ಗೌಡ, ಒಬ್ಳೆ ಮಗಳು, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿವ್ನಿ. ನೋಡ, ನನ್ ಮಗಿಗೆ ಯಾವ ನಾನು ಬುಳ್ಳೆ ಹುಡುಗನ್ ತಗೊಂಬಂದು ಮದುವೆ ಮಾಡ್ತೀನಿ. ಯಾರು ಸಿಕ್ಲಿಲ್ಲ ಅಂತ ತಿಳ್ಕೊಳಮಿ. ಈ ಊರಲ್ಲಿ ಒಬ್ಬ ತಿರುಬೋಕಿ ನನ್ ಮಗನಾರು ತಗೊಂಬಂದು ನಾನು ನನ್ ಮಗಳನ್ನ ಕೊಟ್ಟು ಮದುವೆ ಮಾಡಿ, ಮನೆ ಅಳಿನಾಗಿ ಗುಲಾಮ್ನಾಗಿ ನನ್ ಮನೆ ಬಿದ್ದಿರು ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಸಂದಾಗೈತೆ ನಿಮ್ಮಿಬ್ರು ಜೋಡಿ. ಇಬ್ರು ಎಲ್ಲಾರು ಹಾಳಾಗೋಗಿ. ಈ ನನ್ ಮಗನ ಏನ್ಲ ಒಳ್ಳೆ ಗಂಟಲ ಕಿತ್ತೋದ ನಂಗೆ ಕೂಕತ್ತಾ ಇದ್ಯಾ? ನೀನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೇನೆ, ಸದಾಸ್ತಾನೆ ಇದೆಯಾ? ಇದೇನ್ ಕೊಟ್ ಸಾಲನೇನ್ಲ ಕೇಳಕ್ಕೆ? ನಾನ್ ದುಡ್ಡು ನಿನ್ ತಾವ ಆಯ್ತೆ ಅಂದ್ಮೇಲೆ ಸಾಲನೇಯ. ಸಾಲ? ಮತ್ತೆ ಓಹೋ, ಹಂಗಾರೆ ನೀನೀಗ ಸಾಲ ವಸೂಲಿಗೆ ಬಂದಿದ್ಯಾ? ಹಂಗೆ ಹೇಳು, ನನ್ಗೆ ಈಗ ಗೊತ್ತಾಯ್ತು. ಲೇ ಬಡ್ಡೆ ಸಾಲ ಹಿಂಗೇನ ವಸೂಲಿ ಮಾಡೋದು? ಈಗ ಉದಾಹರಣೆಗೆ ನೀನೇ ಚೇರ್ಮನ್ ಅಂತ ತಿಳ್ಕೊ. ಅಯ್ಯೋ, ಅಂತ ದೊಡ್ಡಸ್ತಿಕೆ ನಮ್ಗೆ ಯಾಕೆ ಬೇಕಣ್ಣ? ನೀನು ಮನೆ ಕಾಯುವಾಗ ದೊಡ್ಡಸ್ಕೆ ಪ್ರಶ್ನೆ ಎಲ್ಲ ಕಣ್ಣ. ಸಾಲ ಹೆಂಗ್ ವಸೂಲಿ ಮಾಡೋದು ಅಂತ ನಾನು ನಿನ್ಗೆ ಹೇಳ್ಕೊಡ್ತಾ ಇವನಿ. ಓ ಹಂಗೆ? ಈಗ ನೀನೇ ಚೇರ್ಮನ್, ನಾನೇ ಬೀರ ಅಂತ ಇಟ್ಕೋ. ಬಂದೆ. ಚೇರ್ಮನ್, ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಉಫ್ ನೆಲ ಉರ್ಬಿದ್ದೀನಿ, ಇಲ್ಲಿ ಬಾಕಿ ಇಟ್ಬಿಡು. ಇಲ್ಲಾಂದ್ರೆ ಪರಿಣಾಮ ನೆಟ್ಕಾಗಲ್ಲ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೇನೆ ನೀನು. ಏನ್ ಮಾಡ್ತೀನ? ಏನ್ ಮಾಡ್ತೇನೆ ನೀನು? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ಅಯ್ಯೋ, ತುಳಿದು ಬಿಡ್ತೀನಿ ನೆಲಕ್ಕೆ ಹಾಕಿ. ನಿನ್ನ
ಅಂತ ಸುಮ್ನೆ ಬಿಟ್ಟಿದ್ಯಲ್ಲ? ಬಟ್ಟೆ ಹೊಲ್ದಕ್ಕೆ, ಬಟ್ಟೆ ಹೊಲ್ದಕ್ಕೆ, ಬಟ್ಟೆ ಹೊಲ್ದಕ್ಕೆ. ನಾನು ಮಾಡ್ದೆ. ವಾಯ್ದೆ ಇರ್ತೀಯ, ವಾಯ್ದೆ. ವಾಯ್ದೆ ಇರ್ತೀಯ. ಅಯ್ಯೋ, ನೀನ್ ಹುಟ್ಟಿಗೆ ನನ್ನ ಎಕಡ ಬಡಿದ್ರು ನೀನ್ ಯೋಗ್ಯತೆಗೆ ಬೆಂಕಿ ಇಕ್ಕ. ನಾ ವಾಯ್ದೆ ಇರ್ತೀಯ, ವಾಯ್ದೆಯ, ವಾಯ್ದೆಯ. ಏಯ್, ವಾಯ್ದೆಯ. ಎದ್ದೇಳ್ಬೇಕೆ, ಎದ್ದೇಳು, ಹೇಳಬೇಕೆ. ಅಯ್ಯ ಬಿಟ್ಬಿಡ್ಲ ಬೀರ ನಿನ್ ದಬ್ಬಯ್ಯ ಅಂತ ಬಿಟ್ಬಿಡ್ಲಾ? ಬೀರ, ಈಗ ಗೊತ್ತಾಯ್ತಾ ಸಾಲ ಹೆಂಗ್ ಉಸಿರಿ ಮಾಡೋದು ಅಂತ? ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ಬಿಡು, ನನಗೆ ಅಷ್ಟೇ ಬೇಕಾಗಿದ್ದು. ನಾನು ಬರಲ್ಲ. ಚೇರ್ಮನ ಯಾಕ್ಲ ಒಳ್ಳೆ ಗಂಟನರ ಹಿಂಗರ್ಕಂತ ಇದ್ಯಾ? ನಿನ್ಗೇನಾಗಬೇಕಾಗಿತ್ತಪ್ಪ? ದುಡ್ಡು ದುಡ್ಡು ದುಡ್ತಾನೆ ತಗೋ, ಬಿಸಾಕದ್ನ. ಅಯ್ಯೋ, ನಿನ್ನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಹಾಕಲ್ಲ ತಗಂತ ಇದ್ಯಾ? ಅಯ್ಯೋ, ಯಾಕಪ್ಪ? ಹೋಗಿ ಹೋಗಿ ನಿಮ್ಮಂತವ್ರಿಗೆ ಓಟ ಗೆಲ್ಸಿದೀವಲ್ಲ, ನಮ್ಮ ಯಾಕಡೆ ತಗೊಂಡು ನಾವೇ ಹೊಡ್ಕೋಬೇಕು. ಹಂಗೆ ಇನ್ನೊಂದ್ಕಿತ ಹೇಳು. ಹೋಗಿ ಹೋಗಿ ನಿನ್ನಂತ ನನ್ನ ಮಕ್ಕಳಿಗೆ ಓಟ ಗೆಲ್ಸಿದೀವಲ್ಲ, ನಮ್ಮ ಹಳೆ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ಲೇಟ್ ಆಗಾದ್ರೂ ಬುದ್ಧಿ ಕಲ್ತ್ಕೊಂಡ್ರಲ್ಲ ನನ್ನ ಮಕ್ಕಳ. ಬಸ್ ಸ್ಟ್ಯಾಂಡ್ ಈ ಕಡೆ ಕಣಪ್ಪ. ಬಸ್ ಸ್ಟ್ಯಾಂಡ್ ಆ ಕಡೆ ಕಟ್ಬಿಟ್ಟವ್ರ. ಕಟ್ಸಾರಪ್ಪ. ಯಾವಾಗ? ಏನಂತ ದುಡ್ಡು ಎಲ್ಲೋ ನಾನಲ್ಲೇ ಈಸಿವಾ ನಿನ್ನಲ್ಲೇ ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ಇನ್ನೇತಕ್ಕೆ ಅಳುವೆ ಏಕಾಂತದಿ ಭಯವೇ. ಮುದೆತ್ತು ಎರಡಲ್ಲಿ ಓರ್ಗರ ಆಗ್ಬಿಟ್ಟೈತೆ. ಓರಿಕರ ಅಂದ್ರೆ ತೆಗೆದ್ ಬಿಟ್ಟ ಅಂದ್ರೆ ಅಷ್ಟೇ. ಬೀಜ್ ದೋರಿ ಅನ್ನಮ್ಮಿ. ಕಣ್ಗೌಡ, ನೀನು ಓರಿ ಕೊನೆಗೂ ಒಪ್ಕೊಬಿಟ್ಟಲ್ಲ ಬೀಜ್ ದೋರಿ ಅಂತವ. ಅದೇ ಹೊಸಿ ಬಾರಮ್ಮಿ. ಅದ್ಯಾಕಮ್ಮಿ ಹಂಗೆ ಕೊಸರ್ಕಂತೀಯ? ಬಾಯಿಗೆ ಬಂದಂಗ್ ಬೋಯ್ತೀಯಾ? ನಿಂತವ ಬರಕ್ಕಿಲ್ಲ, ಹೋಗು. ದಿಟ್ವಾಗ್ಲೂ ಬೋದೇನಾ? ಎಲ್ಲೋ ಉಸ್ಕೋಪ್ದಲ್ಲಿ ಬೋಯಿದ್ರೆ 15 ದಿಟ ಅಂತ ತಿಳ್ಕೊಂಬಿಡದ. ಬಾರಮ್ಮಿಲಿ ಬಾ ಇಲ್ಲಿ. ಏನಾಗೈತೆ ನಿಂಗೆ? ನಂಗ್ ಒಂದ್ ಮಣ ಕೆಲ್ಸ ಐತೆ, ನಿಂತವ ಸರ್ಸ ಆಡಕ್ ಟೈಮ್ ಇಲ್ಲ, ಹೋಗು. ನಿಂಗೆ ಯಾವಾಗ ನೋಡಿದ್ರು ಕೆಲ್ಸನೇ. ಹೊಸಿ ಆ ಕಳಮಿ ಹೆಂಗ್ ಕಡಿಸ್ತೇ ನೋಡವ. ಎಲೆ ಒಂದ್ಕಿತ ತೋರು. ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ? ಎಲ್ಜಬೆತ್ ರಾಣಿ ಕಂಡ ಕಾಣಿಸ್ತಿದ್ಯಾ? ಮಗೀಗ ಬಂದ್ಬಿಟ್ಟಾತು. ಏನ್ ಮಗ ಎಲ್ಲಿ ಬರ್ತದೆ? ಮಗ ಬರ್ತದೆ. ಅದು ಪ್ಯಾಟಿಗೆ ಸಿನಿಮಾ ನೋಡೋಕಾಗದೆ. ಪುನೀತ್ ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಆಗದಲ್ಲ, ಅದಕ್ಕೆ ಹೋಗೋದು. ಅಂದ್ರು ಏನಿದು ನಿಮ್ ಸುಮಾನ ಬುಡ್ರಿ. ನಿಂದೊಳ್ಳೆ ಕತೆ ಆಯ್ತಲ್ಲ. ಯಾವಾಗ ನೋಡಿದ್ರು ಒಳ್ಳೆ ಈದ್ ನಾಯ ಆಡ್ದಂಗೆ ಆಡ್ತೀಯ. ಖುಷಿ ಅಂದ್ರು ಏನು ಇಲ್ವೋ? ಖುಷಿಗೇನಿಲ್ವಾ? ಯಾಕಿಲ್ಲ? ಕಣ್ಮುಚ್ಕೋ, ಕನ್ನಡದೊಳಗಿದ್ದ ಕಣ್ಮುಚ್ಕೋ. ಲಪ್ಪಲಿ ಲಾರಲಪ್ಪ. ಅಷ್ಟೇ ಅಲ್ಲ ಕಡಿಮೆ, ತಗ ಬಳೆಯ ಎರಡೇ ಅಲ್ಲವಾ? ತಗ ಅವಲಕ್ಕಿ ಸರ. ನಿಮ್ಮ ಮೌಂಗ ಅಕ್ಕ ಕಾಸಿನ ಸರ. ಹೆಂಗ್ ಕಾಣಿಸ್ತಿದ್ಯಾ ಗೊತ್ತೇನಮ್ಮಿ? ಆ ಪಿಕ್ಚರ್ಗೆ ಬೊಡ್ಡಿ ಬಂಗಾರ ಬಿದ್ದಲ್ಲ, ಅವ್ರು ಕಡೆ ಕಾಣಿಸ್ತಿದ್ಯಾ? ತುಂಬಾ ಸಣ್ಣದಾಗೈತೆ, ಆದ್ರೆ ಪ್ಯಾಸನ್ ಸ್ವಲ್ಪ ಹಳೇದು. ಜಡ್ಜಿ ಹೊಸ ಪ್ಯಾಸನ್ ಮಾಡಿಸ್ಕೊಳ್ಳೆ. ನಿನ್ನಂತ ಹಳ್ಳಿ ಕಟ್ಕೊಂಡೆ ನೋಡು. ಪ್ಯಾಸನ್ ಹಳೇದಾದ್ರೇನು ಹೊಸ್ತಾದ್ರೇನು ಬಂಗಾರನೇ ಅಲ್ವೇನಮ್ಮಿ. ಅದ್ರ ಬೆಲೆ ಯಾವತ್ತಾದ್ರೂ ಕಮ್ಮಿ ಆದತ್ತ? ಹೌದು ಚಿನ್ನ. ಹಂಗಿದ್ರು ಒಂದ್ ಕೆಲಸ ಮಾಡು. ನಾಮನು ನಿಂದೆ, ಕಡ್ಡಿನೂ ನಿಂದೆ, ಎಲ್ಲೆಲ್ಲಿಗ್ ಬೇಕೋ ಅಲ್ಲೆಲ್ಲ ಬಳ್ಕೊ. ಹಂಗಾದ್ರೆ ಶಾಂತಮ್ಮಂಗ್ ತೋರ್ಸ್ಕೊಂಬರ್ತೀನಿ. ಶಾಂತಮ್ಮನ ಅವಳ ಮನೆ ಕಾಯುವಾಗ ಓ ಪುಂಗಿದಾಸಪ್ಪ.
ಈ ನನ್ನ ಮಕ್ಕಳು ಬೇರೆ ನೋಡ್ಬಿಟ್ರಲ್ಲಪ್ಪ. ಬೆಡಕವ ಯಾಕ್ರಲ್ಲ ನಗ್ತೀರಾ? ಅಲ್ಲ ಸ್ವಾಮಿಗಳು ಯಾಕ ಕುಂತಿದ್ರಲ್ಲ ಅದಕ್ಕೆ ಕೇಳ್ದೆ. ಯಾವ್ದೋ ಬೇಲಿ ಯಾರದ್ರ? ಇರ್ಬೇಕಿರ್ಬೇಕು. ನೋಡಿ 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 ನೋಡಿ, ನನ್ನ ಬಾಯಾಗೆ ಕೆಟ್ಟ ಮಾತಾಡಿಸ್ಬೇಡಿ. ಇವತ್ತು ಏಕಾದಶಿ, ಊರ್ ತುಂಬಾ ಪೂಜೆ ಪುನಸ್ಕಾರ ಐತೆ, ಹೋಗ್ರಲ್ಲ. ಅಲ್ಲ ಒಂದೇ ಸಮ ಕುಣ್ತಾ ಇದ್ರಲ್ಲ, ಯಾಕೆ ಅಂತ? ಅದು ಕೆರೆ ಬೈಲಲ್ಲಿ ನಿಮ್ಮವ್ವ ನಾನು ಯಕ್ಷಗಾನ ಮಾಡಿ ಕುಡಿತಿರ್ಬೇಕಾದ್ರೆ ಕಾಲು ಹಿಂಗಾಯ್ತು. ಹೋಗ್ರೇ ಸುಮ್ಕೆ. ನನ್ ಬಾಯಿನಾಗೆ ಕೆಟ್ಟ ಮಾತಾಡ್ಬಾರ್ದು ಅಂದ್ರು ಇವತ್ತು ಕೆಟ್ಟ ಮಾತಾಡ್ಸ್ಬಿಟ್ರು. ಅಯ್ಯೋ, ಯಾವ ಬೇವರ್ಸಿ ನನ್ ಮಗ ಈ ಒಡವೆ ನಿನಗೆ ಕೊಟ್ಟಿದ್ದು ಅಂತ ಕೇಳ್ದ. ಆ ಬೇವರ್ಸಿ ನನ್ ಮಗ, ನನ್ ಬೇವರ್ಸಿ ನನ್ ಮಗ ಅನ್ನ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು? ಏಯ್ ಮುಚ್ಕೊಳ್ಳಿ ಸಾಕು. ಇಷ್ಟು ವರ್ಷ ಆದ್ಬೇಕಾದ್ರೂ ಪಿರುತಿ ಇದ್ದ ಗಂಡ ಒಡವೆ ತಂದ್ಕೊಟ್ಟಾದ್ರೆ ಇಂಥದ್ದು ತಂದ್ಕೊಡೋದು ನಂಗೆ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಒಳ್ಳೆ ಎತ್ತುಚ್ಚ ಇದ್ದಂಗ್ ಮಾತಾಡ್ತಾನೆ ಇರು. ಇಲ್ಲ, ಆಡ್ ಪಿಕ್ಕೆ ಇಟ್ಟಂಗೆ ಬುಡ್ಸಿ ಬುಡ್ಸಿ ಹೇಳ್ತೀನಿ. ಪಾಪ ನಿನಗೇನು ಗೊತ್ತಾಯ್ತಾನೆ ಇಲ್ಲ ನೋಡು. ಅಯ್ಯಯ್ಯಯ್ಯಯ್ಯೋ, ಗೊತ್ತಾಗಿದ್ರೆ ಇಂಥ ಒಡವೆ ಯಾಕೆ ಬಿ ತಗೊಂಬತ್ತಾ ಇದ್ದೆ ನಾನು? ಇನ್ನೊಂದಪ್ಪ ನಿನ್ನ ಏನಾರು ಕೇಳಿದ್ರೆ ನಿನ್ ತಾಳೆ ಎಕ್ಕಡ ಎತ್ಕೊಂಡು ಹೊಡೆದು ಬಿಡು. ಅಯ್ಯಯ್ಯೋ, ಸಾಯೋ ಟೈಮಲ್ಲೂ ನಿನಗೊಂದಿಟ್ಟು ನೀರ್ ಕೇಳಕ್ಕಿಲ್ಲ. ಹೋಗು. ಅಯ್ಯೋ ಹೋಗ್ರೈತೆ ಹೋಗೋ. ರೇವಣ ಸಿದ್ದೇಶ್ವರ, ನಮ್ಮಪ್ಪ ನನ್ ಮಗ ಎಂತ ಹೆಣ್ಣು ತಗೊಂಬಂದ್ ಕಟ್ಬಿಟ್ನಯ್ಯ ನನಗೆ. ಹನುಮ, ತೀಟುವಾಗ್ಲೂ ಇದು ಗಿಲಿಟ್ ಒಡವೆನಾ? ಕಣ್ಮವೋ, ಆ ಪುಟ್ಟಚಾರಿ ಬಂದು ಅಕ್ಕೋ ಏನಕ್ಕ ಇಂತ ಒಡವೆ ಹಾಕೊಂಡಿದ್ಯಲ್ಲ, ನಿನ್ಗಾದ್ರೂ ನಾಚಿಕೆ ಮಾನ ಮರ್ವಾದಿ ಬೇಡವಾ? ಅಲ್ಲ ಚೇರ್ಮನ್ ರೆಂಡ್ರಾಗಿ ಅದು ಅಲ್ದೆ ಇವ್ರು ದೊಡ್ಡ ಶ್ರೀಮಂತರಾಗಿ ಇಂತ ಒಡವೆ ಹಾಕೊಂಡಿದ್ಯಲ್ಲ, ಯಾವ ಬೇವರ್ಸಿ ನನ್ ಮಗ ತಂದ್ಕೊಟ್ಟ ಅಂತ ಕೇಳ್ದ. ಅದು ಅಕ್ಕನ್ಗೆ ಬೋ ಮರ್ಯಾದೆ ಆಗೋಯ್ತು. ಏಯ್ ಮುಚ್ಕೊಳ ಬಾಯಿ. ಏನ್ ಇವ್ರ ಅಕ್ಕ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ಲು, ಬಿ ಫಾರಂ ಸಿಗ್ಲಿಲ್ಲ ಅಂತ ಅವಮರ್ಯಾದೆ ಆಗೋಯ್ತು. ಕೆಂಚಣ, ನಾಟಕ ಮಾಡೋ ಬಂದಿಯಾ? ಲೇ ವಿಷಯ ಗೊತ್ತಿಲ್ವೇನ್ಲ? 300 ತಿಂಗಳು ಮದುವೆ ಫಿಕ್ಸ್ ಆಗದೆ ಅಂತ. ಓಲೆ ಇವ್ರ ಮದುವೆ ಫಿಕ್ಸ್ ಅದೇನ್ಲ ನಾಟಕ ಆಡೋಕೆ? ಚೆನ್ನಾಗಿ ಹೇಳಿದೆ ಬಿಡು. ನಾಟಕ ಇಟ್ಕೊಂತಾಡಿ ನಿದ್ಗೆಟ್ರೆ ಬಾಡಿ ಅಂತ ಹಾಕ್ಬೇಡ. ಮದುವೆ ಟೈಮ್ಗೆ ಬಾಡಿ ಕಂಡೀಷನ್ ಚೆನ್ನಾಗಿರ್ಬೇಡವೇನ್ಲ? ಚಿಕ್ಕಮಾದಪ್ಪನ ಸೈಕಲ್ ಶಾಪ್ಗೆ ಹೋಗಿ ಬಾಡಿನ ಸರ್ವಿಸ್ ಮಾಡಿಸು. ತಾರ್ಕ್ಲಾಂಡಿ ನನ್ನ ಮಗನೇ. ಶರಣ, ನಾಟಕದಾಗ ಪಾಲ್ಟ್ ಮಾಡ್ಯಾ? ಅಯ್ಯ ನಂದೇ ಒಂದ್ ದೊಡ್ಡ ರಾಮಾಯಣ, ಇನ್ ನಾಟಕದ ಬೇರೆ ರಾಮಾಯಣ ಕಾಣ್ ಹೋಗಪ್ಪ. ಏನಾಡ್ಲಾ ಬಾರ ಕೇಳುವ ತಿಪ್ಪಣ, ನಾಟಕ ಮಾಡುವ ಬಂದಿಯಾ? ಹೋಗ್ರಪ್ಪ, ನನಗೆ ಕೆರ್ಕಣಕ ಟೈಮ್ ಇಲ್ಲ. ನಾಟಕ ಆಡ್ತದ ನಾಟಕ. ಹೋಗ್ರ ಊರವ್ರದೆಲ್ಲ ಕೆರ್ದು ಗುಡ್ಡೆ ಹಾಕು. ಇನ್ನುವೆ ಕುಂದ್ರೋಣ ಬರ್ತಾವನೆ, ಅವನೊಂದ್ ಮತ್ ಕೇಳದ. ಕುಂದ್ರೋಣ, ನಾಟಕ ಮಾಡೋಣ, ಬರ್ತೀಯಾ? ಹೀರೋಯಿನ್ ಯಾರು ಕರ್ಸ್ತಾ ಇದಿರಲ್ಲ? ರಮ್ಯಾ ರಕ್ಷಿತಾ ಇಬ್ರು ಕರ್ಸ್ತೀವಿ, ಬಂದ್ಬಿಡು. ಹೋಗ್ರನೇ. ಇನ್ನ ನೋಡಿ ಇದ್ದಿದ್ರೆ ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ನಂಗು ನಿಂಗು ಏನಂತೆ ಲೋಕ ತೋರಿಗೆ. ಯಾರ ಮಗನ ನಾಟಕ ಮಾಡಕ್ಕೆ ಬರ್ತಾನೆ ಇಲ್ವಲ್ಲ, ಏನ ಮಾಡೋದು? ಏನ್ ಗ್ರಾಚಾರ ಅಲ್ಲೋ ಪರ್ ತೂ ಕೊಡುಕ್ ನನ್ ಮಕ್ಳ ಮೇನ್ ರೋಡಲ್ಲಿ ಒಳ್ಳೆ ಎಮ್ಮೆ ನುಗ್ತಾ ಇದೀರಲ್ಲ. ಲೈ ಯಾರೋ ನಾವು ಬೆಳಗ್ಗೆ ತಾನೇ ಬಾಡಿ ಕಂಡೀಷನ್ ಆಗಿರ್ಬೇಕು ಅಂತಲ್ಲ ಮುದವಿ. ಎಸ್, ಐ ಕಂಡೀಷನ್. ಯು ಗಿವ್ 20 rupees, ಐ ಎಕ್ಸ್ಟ್ರಾ ಕಂಡೀಷನ್. 20 rupees ಹೋಗಲೇ. ನೋ 20 rupees, ವೈ ಸೈಕಲ್. ಅಲ್ಲೋಡಿ ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದ್ಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನೊಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದ್ ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರ್ಬೇಕು, ಈ ಸ್ಟಾರ್ ಇರ್ಬೇಕು, ಆವಾಗ್ಲೇ ಆಗೋದು. ನೀನು ಒಂದ್ ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿ ಪಪ್ಪಿದ್ದೀನಿ, ಬಾಯಲ್ಲಿ ಇಟ್ಕೊಂಡು ಚೀಪ್ ನಿಂತಿರ್ಬತ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಿಟ್ಟೋಗಲ್ಲ. ಹೆಂಗ್ ಚೆಕ್ ಮಾಡ್ತಾರೋ ಏನೋ. ಎಲ್ರು ಬಂದ್ ಬಿಟಿ ಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ.
ತಮಾಷೆ ಅನ್ಕೊಬಿಟ್ರು ಏಯ್ ಸರ್. ಯಾಕೋ ಇವ್ರನ್ನೆಲ್ಲ ಕ್ಯೂ ಸರ್ ಸಲ ಬಂದಾಗೆಲ್ಲ ಬಿಟ್ಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬಡಲ್ಲ ಅಂತ ನಿಲ್ಸಿದೀನಿ ಸರ್. ಐ ಎಷ್ಟ್ ಕಲೆಕ್ಟ್ ಮಾಡ್ತಾ ಇದೀರಾ? 10 ರೂಪಾಯಿ ಸರ್. 10 ರೂಪಾಯಿ. ಹ್ಞೂ ಸರ್. ವೆರಿ ಗುಡ್. Thank you, sir. ಅಷ್ಟು ಅಲ್ಲೇ ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ವೇನಾ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಬಾರೆ ಸಂದ ಗಂಟೆ ದುಡಿದ್ರೆ 50 ರೂಪಾಯಿ ಕೊಡಕ್ಕಿಲ್ಲ ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ ಹಳಾವಲ್ಲಿ ಬರ್ರಿ ಸರ್. 10 ರೂಪಾಯಿ ಬರೋದು ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ ಕೊಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದೆ. ಏನೋ ಒಂದ್ ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್ ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ ತಗೊಳ್ಳಿ ಸರ್. ಅಯ್ಯಪ್ಪ ಅಯ್ಯೋ ಬರ ಈಚೆಗೆ ಬರ್ರಿ. ಸಾ ಬಂದೆ ಸಾ. ಪೊದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದ್ಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ? ಸಾ ಲೇ ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದ್ಯಾ? ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನಿನ್ಗೆ. ಓಹೋ ಎಲ್ಲ ಪ್ರಿಪೇರ್ ಆಗಿನೇ ಬಂದಿದ್ದೀರಾ ಅಲ್ರಪ್ಪ? ಹಿಂಗೆ ಈ ತಿರುಕಿದಾರ ಇದಕ್ಕೆ ಅಂತ ನನ್ಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ತಲೆನೇ ಕೆಡ್ಸ್ಕೊಂತ ಇರ್ಲಿಲ್ಲ. ಬಂದವನ್ ಹಂಗೆ ಹೋಗ್ಬಿಡ್ತಾ ಇದ್ದೆ. ಈಗಲೂ ಅಷ್ಟೇ. ಬರೋಣ ಸ್ಪೈಡರ್ಮ್ಯಾನ್. ಬರ್ತೀನಿ ಗುರು. ಆದ್ರೂ ನನಗೊಂದು ಆಸೆ ಕಲ. ನಾನು ಫೈಟ್ ಮಾಡಿ ಸ್ಯಾನೇ ದಿವಸ ಆಗೋಗ್ಬಿಟ್ಟಿದೆ. ಒಂದು ಕೈ ನೋಡೇ ಬಿಡುವ ಅಂತ. ಏನಂತೀರಾ? ತಡ್ಕಲ್ಲ ಲೇ. ಅಯ್ಯ ನಿನ್ನ ಲೇ, ನಾನು ಆವಾಗಲೇ ಹೇಳಿಲ್ಬೇಡ್ಲ ಫೈಟ್ ಮಾಡಿ ಸ್ಯಾನೇ ದಿವಸ ಆಗದೆ ಅಂತ. ಸ್ವಲ್ಪ ಮೈಕೈ ಇಲ್ಲ ಸಡ್ಲ ಮಾಡ್ಕೊಂತಡಿಯಪ್ಪ. ಆಮೇಲೆ ಸುಮ್ಮನೆ ಸಡನ್ ಆಗಿ ಫೈಟ್ ಮಾಡಿ ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ನಿಮ್ಮ ಅಪ್ಪ ಬರ್ತಾನೆ ಸರಿ ಮಾಡಕ್ಕೆ. ಬರ್ಲ ದೇವರು ಖುಷಿಯಲ್ಲಿದ್ದಾಗ ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಅದೇ ಖರಾಬ್ ಮೂಡಲ್ಲಿದ್ದಾಗ ನನ್ನಂತ ಹುಚ್ಚು ನನ್ನ ಮಕ್ಕಳನ್ನು ಕೂಡ ಸೃಷ್ಟಿ ಮಾಡ್ತೇನೆ. ನನ್ನ ಮಕ್ಕಳನ್ನ ಯಾವ್ದೋ ಪಿಕ್ಚರ್ ಡೈಲಾಗ್ ರಿಮಿಕ್ಸ್ ಮಾಡಿ ಹೇಳ್ತಾ ಅನ್ಕನೋ. ಲೈ ಗುಬಾಡ್ ಡೈಲಾಗು ಸಿನಿಮಾದೇಕಲ್ಲ, ಆದ್ರೆ ಗನ್ನು ಒರಿಜಿನಲ್. ನಾನು ನಮ್ಮ ಮಕ್ಕಳ ಒಬ್ಬೊಬ್ಬನು ಸುಟ್ಟಾಕ್ಬಿಡ್ತೀನಿ. ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಬರಿ 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 ಬಂಡ್ರಲೇ. ಇಷ್ಟೊತ್ತು ಬೇರೆಯವ್ರ ಡೈಲಾಗ್ ಹೇಳ್ತಾ ಇದ್ದೆ, ಈಗ ಒರಿಜಿನಲ್ ಡೈಲಾಗ್ ಹೇಳ್ತೀನಿ. ತೋಳಲ್ಲೇ ತೋಲೆ ತೋಲೆ. ಏನಿದೆ? Lick it up and them get ass up. Boom shaka tap, bubble in the front. Lick it up and them get ass up. ಸರ್ ಒಂದಕ್ಕೋಬೇಕು ಬಿಡಿ ಸರ್. ಇವೆಲ್ಲ ನಮ್ಮ ರಾಜ್ಕುಮಾರ್ ಹಳೆ ಸಿನಿಮಾದಲ್ಲೇ ನೋಡಿದೀವಿ ನಾವು. ನಡಿಯ ಸುಮ್ಮನೆ ಅರ್ಜೆಂಟ್ ಆಗುತ್ತೆ. ಬಿಡಿ ಸರ್, ಬಿಡಿ ಸರ್. ಯಾಕೋ ಹುಷಾರು. ಸರ್ ಪಂಚೆ ಉದ್ರೋಯ್ತು ಸರ್. ಕಟ್ಕಳ ಕಟ್ಕಳ